सुना तो मैं तुम्हें तुम्हारी बात सर तुम्हारी बात सुना तो नको चुप बैठ तुम्हारे ऊपर नको डाल लो कहीं को ना हो तो ना लगता है यार सर नन सुला डोंट ब्रिंग इनटू दिस मैटर ಮಾಡಕ ಹೋಗಬೇಡಿ ಸರ್ ನಾನು ಸುಳ್ಳು ಹೇಳ್ತೀನಿ ಅವ್ರ ಆಫೀಸರ್ ಆಮೇಲೆ ನಾವು ಉಳಿದರ್ ಇರ್ತೀವಿ ಅವಾಗ ಅವ್ರು ಬರೀತಾರೆ ಏನೇನೈತೆ ಅಂತ ಹೇಳಿ ಆಮೇಲೆ ಅಲ್ಲಿ ಬಗ ಇರುತ್ತೆ ಅಂತ ಹೇಳಿ ಇವ್ರ ಮೇಲೆ ಹಾಕ್ಬಿಡ್ತಾರೆ ಸರ್ ಅದಾದ್ಮೇಲೆ ಚೇಂಜ್ ಆಗಿದೆ ಆರ್ಡರ್ ಆಗಿದೆ ಇವಾಗ ಅವ್ರಿಗೆ ಹೆಲ್ಪ್ ಮಾಡೋರಿಗೆ ಸ್ಟೇಷನರಿ ರಿಜಿಸ್ಟರ್ಸ್ ಒಂದಿಷ್ಟು A4 ಸೈಜ್ ಪೇಪರ್ಸ್ ಏನಿದೆ ಪ್ರಿಂಟ್ಔಟ್ ಮಾಡ್ಕೊಂಡು ಬರ್ತೀರಿ ಟೈಪ್ ಮಾಡ್ಕೊಂಡು ಪ್ರಿಂಟ್ಔಟ್ ಮಾಡ್ಕೊಂಡು ಅವರೆಲ್ಲ ಮಾಡ್ಕೊಡ್ತಾರೆ ಮೆಟೀರಿಯಲ್ಸ್ ಕೊಡ್ತಾರೆ ನೀವು ಅಫಿಷಿಯಲ್ ಏನಾದರೂ ಕ್ಲರಿಕಲ್ ವರ್ಕ್ ಮಾಡ್ಕೊಂಡು ಬರ್ತೇನೆ ಹೋಗೋದು ಇಲ್ಲ ನಾವೇ ಅಲ್ಲಿ ಇವಾಗ ಬರ್ತೇವೆ ಸ್ಕೂಲ್ ಸೆಕ್ಷನ್ಗೆ ಕ್ಲರ್ಕ್ ಸರ್ ಗೊತ್ತಾಯ್ತು ಇಲ್ಲಿಗೆ ಆರ್ಡರ್ ಮಾಡಿದಾರಂತ ಅವ್ರು ಹೇಳಿದ್ರು ಇಲ್ಲ ಸರ್ ಇಲ್ಲಿಗೆ ಆರ್ಡರ್ ಮಾಡಿಲ್ಲ ಸರ್ ನಾನು ಅಲ್ಲೇ ಹೈಸ್ಕೂಲ್ ಸೆಕ್ಷನ್ನೇ ಕೆಲಸ ಮಾಡ್ತಿದ್ದೆ ಅಲ್ಲೇ ಬಟ್ ಯೂನಿಯನ್ ಕಮಿಟಿ ಆಫೀಸ್ನವರು ನೀನು ವರ್ಕ್ ಮಾಡ್ಲಿಕ್ಕೆ ಮೊದಲು ಮಾಡ್ತಿದ್ದೆ ಸರ್ ಮಾಡಿದ್ರು ಆರ್ಡರ್ ಮಾಡಿದ್ರು ಹಾಂ ಸರ್ ಮಾಡಿದ್ರು ಮೊದಲು ಇಲ್ಲ ಆರ್ಡರ್ ಮಾಡ್ಲಾರ್ದೆ ನೀವು ವರ್ಕ್ ಹೆಂಗೆ ಮಾಡಿ ಆರ್ಡರ್ ಕಾಪಿ ಕೊಟ್ಟಿರ್ಬೋದು ಸರ್ ಅದು ಅಂದ್ರೆ ಕೊಟ್ಟಿರ್ಬೋದು ಅಂತ ಹೇಳ್ಬೋದು ಕೊಟ್ಟಿದಾರೋ ಇಲ್ಲ ಕೊಟ್ಟಿದ್ದಾರೆ ಸರ್ ಕೊಟ್ಟಿದ್ದಾರೆ ಅಂದ್ರೆ ನೀನು ಮಾಡು ಓಕೆ ಅಪ್ಲೈ ಮಾಡ್ಕೊಂಡು ಕೇಳಿಲ್ಲ ಹುಡುಗಪ್ಪ ಸಾಹೇಬ್ ಅಡ್ಮಿನಿಸ್ಟ್ರೇಟಿವ್ಗೆ ಅವ್ರು ಹೇಳಿದ್ರೆ ಹೋಗುತ್ತೆ ನಾ ಹೊಡಿ ಅಂತ ಹೇಳತ್ತಿಲ್ಲ ಓಪನ್ ಮಾಡಿ ಅಂತ ಹೇಳತ್ತಿಲ್ಲ custodian of the materials inside the office case of सब उनके पास नहीं जाके नहीं ನೋಡಿ ಏನು ಒಂದು ತಗೊಂಡ್ರೆ ತೋರಿ ಒಂದು ಏನು ಹೊಡಿಯಾಕಂತ ಅದು ಉಳಿತಂದ್ರೆ ಹತ್ರ ಏನೋ ತೋರಿ ಅದು ನೀವು ಚಾವಿಗೆ ಬರೋದಿಲ್ಲ ಅಲ್ಲ ಚಾವಿ ಅಷ್ಟು ಓಸ್ಟ್ ಐತ್ರಿ ಅದ್ರಾಗ ಏನು ನೋಡ್ರಿ ಏನಿಲ್ಲ ಅಲ್ಲಿ ಇನ್ನೆಲ್ಲಿ ಇಲ್ರಿ ಮ್ಯಾಲೆ ಇರ್ತಕ್ಕದ ನೋಡ್ರಿ ದರಬ ಇರ್ತಕ್ಕ ಒಂದೇನ್ರಿ ಇಸ್ಬರಿ ಹೋಗ್ರಿ ಈಗ ಮಾತಾಡ್ಬೇಡ್ರಿ ಒಟ್ಟು ಅದನ್ನ ಓಪನ್ ಮಾಡ್ಕೊಡಿ ನೀವು ಮಾತಾಡಕ್ಕೆ ಹೋಗ್ಬೇಡ್ರಿ ಬೇಗ ಆಗ್ಬೇಕಪ್ಪ ನನಗೆ ಇದು ಒಂದೇ ಟೈಮ್ ಇಲ್ಲ ಎರಡು ತಹಸೀಲ್ ಬಂದಿದ್ರು ಅಡ್ಮಿನಿಸ್ಟ್ರೇಟರ್ ಅವರ ಸಾಹೇಬರಿಗೆ ವೆಲ್ಕಮ್ ಮಾಡ್ಬೇಕು ಅಂತ ಈಗ ಅದಕ್ಕೆ ಹಸ್ತಾಂತರ ಕೊಡ್ಬೇಕು ಸರ್ ಕಮಿಟಿ ಒಂದು ಇದು ಮಾಡ್ಕೊಂಡು ರಾಜೀನಾಮೆ ಪತ್ರ ತಗೊಂಡು ಈ ಪ್ರಕಾರ ಏನೈತೆ ಆದೇಶ ಆಗೋದ್ರಿಂದ ಇದನ್ನು ಎಲ್ಲ ಇದ್ದದ್ದು ಮಾನ್ಯ ತಹಶೀಲ್ದಾರ್ ಸಾಹೇಬ್ರವ್ರಿಗೆ ಏನೈತೆ ಲೆಟರ್ ಮಾಡಿ ಇದು ಚಾರ್ಜ್ ಕೊಟ್ಟವರ ತಹಶೀಲ್ದಾರ್ ಇಲ್ಲ ನಾನು ಸಿಂಪಲ್ ಕ್ವಶನ್ ಹೌದು ಲೆಟರ್ ಮಾಡಿ ಸರ್ ಒಂದು ಚಾರ್ಜ್ ಕೊಟ್ಟವರು ಸಹಿ ಚಾರ್ಜ್ ಏನಪ್ಪ ಹೇಳಿ ಸರ್ ಒಂದು ಕಮಿಟಿ ಒಂದು ಕಮಿಟಿ ಇತ್ತು 5 ವರ್ಷ ಟರ್ಮ್ ಆಯಿತು ಟರ್ಮ್ ಆದಮೇಲೆ ಬಿಫೋರ್ ದ್ಯಾಟ್ ಓನ್ಲಿ ನೀವು ಇನ್ನೊಂದು ಕಮಿಟಿ ಫಾರ್ಮ್ ಮಾಡ್ತೀರಿ ಎಲೆಕ್ಷನ್ ಮಾಡ್ತೀರಿ ಎಲೆಕ್ಷನ್ ಮಾಡಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಹೇಳಿ ಆರ್ಡರ್ ಆಗ್ತದೆ ಓಕೆ ಆರ್ಡರ್ ಆದಮೇಲೆ ಟರ್ಮ್ ಎಂಡ್ ಆಫ್ ದ ಡೇ ನೆಕ್ಸ್ಟ್ ಡೇ ಅವರು ಚಾರ್ಜ್ ಹೆಂಗೆ ಪ್ರೊಸೀಜರ್ ಕಮಿಟಿ PTR ಬರ್ತದೆ ಸರ್ PTR ಅಂತ ಹೇಳಿ ಬರ್ತದೆ ಸರ್ PTR ಅಂತ PTR ಅಂದರೆ ಪ್ರೊಸೀಡಿಂಗ್ ಆಫ್ ಇದು ಅಂತ ಹೇಳಿ ಬರುತ್ತೆ ಸರ್ ಕಮಿಟಿ ರಿಜಿಸ್ಟರ್ ಅಂತ ಹೇಳಿ ಬರುತ್ತೆ ಎಲ್ಲಿಂದ ಓಕೆ ಆಮೇಲೆ ವಕಲ್ ಬಂದಮೇಲೆ ಅದು PTR ಅವ್ರ ಮುಂದೆ ಆ್ಯಸ್ ಯೂಶುವಲ್ ಠರಾವ್ ಫಸ್ಟ್ ಠರಾವ್ ಮಾಡ್ಕೊಳ್ತಿದ್ರು ಠರಾವ್ ಮಾಡ್ಕೊಂಡು ಹಾಂ ಸರ್ ಎಲ್ಲಿ ಇಲ್ಲ ಕಮಿಟಿಯಲ್ಲಿ ಠರಾವ್ ಈ ಪ್ರಕಾರ ಆಮೇಲೆ ಠರಾವ್ ಆಗಿದ್ಮೇಲೆ ಏನು ಮಾಡ್ತಿದ್ರೆ ಅದ್ರ ಠರಾವದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಆಮೇಲೆ ಇದು ಸೆಕ್ರೆಟರಿ ಸರ್ ಅವ್ರು ಖಜಾಂಚಿ ಠರಾವ್ ಮಾಡಿಕೊಂಡು ಇಲ್ಲಿ ಎಲ್ಲರಿಗೆ ಒಪ್ಪಿಗೆ ತೊಗೊಂಡು ಸರ್ ಅಲ್ಲಿಂದ ಏನು ಮಾಡ್ತಾರೆ ಸರ್ ಅದೇ ಕಳಿಸಿ ಪ್ರಪೋಸಲ್ ಕಳಿಸಿದಾದ್ಮೇಲೆ PTR ಬಂದಮೇಲೆ ಆ್ಯಸ್ ಯೂಶುವಲ್ ಕಮಿಟಿ ಚಾರ್ಜ್ ತೊಗೊಂಡು ಹಾಂ ಸರ್ ಸೊ ಅದರಲ್ಲಿ ಏನು ಮೆಟೀರಿಯಲ್ಸ್ ನೋಡೋಂಗಿಲ್ಲ ಜಸ್ಟ್ ಒಂದು ಠರಾವ್ ಮಾಡಿ ಅವ್ರ ಅಧಿಕಾರ ಇದ್ಮೇಲೆ ಅದೇ ಅಧಿಕಾರ ಕಂಟಿನ್ಯೂ ಆಗ್ತಿತ್ತಲ್ಲ ಸರ್ ಇಲ್ಲಿ ಏನಾಗಿದೆ ಈಗ ಅಧಿಕಾರ ಹಸ್ತಾಂತರ ಆಗಿದೆ ಮತ್ತು ನೀವೆಲ್ಲ ಮಟೀರಿಯಲ್ ಚಾರ್ಜ್ ಎಲ್ಲ ತೊಗೊಂಡು ಅದಕ್ಕೆ ಒಂದು ಪ್ರೊಸೀಜರ್ ಮಾಡಿ
ಮತ್ತು ಅವರೆಲ್ಲ ಲೆಟರ್ ತಗೊಂಡು ಮಾಡ್ತೀವಿ ಸರ್. ಅಧ್ಯಕ್ಷರು ನೆಕ್ಸ್ಟ್ ಅಧ್ಯಕ್ಷರು ಮೆಟೀರಿಯಲ್ಸ್ ಎಲ್ಲ ಸೇಮ್ ಏನು ಅದು ಚಾರ್ಜ್ ಕೊಟ್ಟಿಲ್ಲ ಸರ್. ಯಾವುದೇ ಚಾರ್ಜ್ ಕೊಟ್ಟಿಲ್ಲ. ಅಲ್ಲಿ ಅವನಿಗೆ ಯಾರು ಅನೀಸ್ ಅವನಿಗೆ ಸ್ವಲ್ಪ ಗೈಡ್ ಮಾಡ್ರಿ. ಹಾಂ ಸರ್. ಇದು ಪಿ ಟಿ ಏನು ಪಿ ಟಿ ಆರ್ ಬಂದಾಗಿ ನನಗೆ ವರ್ಕ್ ಬೋರ್ಡಿಂದ ಆರ್ಡರ್ ಆಗಿದೆ. ಓಕೆ ಸೊ ಇದ್ರ ಬೇಸಿಸ್ ಮೇಲೆ ಒಂದು ಥರ ಅಂತ ಪ್ರೊಸೀಡಿಂಗ್ಸ್ ಅಂತ ಮಾಡಿ ಕೆಳಗೆ. ಸೊ ಅವಾಗ ಟರ್ಮ್ ಯಾವತ್ತು ಮುಗೀತು? ಅದು ಡೇಟ್ ಏನಂತ ಬರೀರಿ, ಎಕ್ಸಿಸ್ಟಿಂಗ್ ಅಧ್ಯಕ್ಷರು ಸುವಾನ್ಸು ಕಮಿಟಿ ಇವರ ಟರ್ಮ್ ಇಂಥ ದಿನದಿಂದ ಮುಗಿದೋಗಿದೆ. ಹಾಂ ಸರ್. ಓಕೆ, ಈ ಆದೇಶ ಆಗಿರೋದು ಈ ಡೇಟಿಗೆ 22. ಓಕೆ, 22ರಿಂದ ನಾನು ಅಸ್ಯೂಮ್ ಚಾರ್ಜ್ ಅಂತ ಹೇಳಿ ಆಸ್ ಅನ್ ಅಡ್ಮಿನಿಸ್ಟ್ರೇಟರ್ ಆಫ್ ದಿಸ್ ಅಂಜುಮನ್ ಈ ಇಸ್ಲಾಂ ಕಮಿಟಿ ಅಂತ ಹೇಳಿ ಮಾಡ್ಕೊಂಡು ಒಂದು ಥರ ಕೊಟ್ಟಿದ್ದಾರೆ. ಅವನಿಗೆ ಹೆಲ್ಪ್ ಮಾಡಿ. ಓಕೆ. ನಿಮಗೇನು ನಾನು ಯಾಕಂದ್ರೆ ನೀವು ಹಿಂದೆ ಮಾಡಿದ್ರು ಅಂತ ಹೇಳಿದ್ರು. ಹಾಂ ಸರ್. ಹೆಲ್ಪ್ ನೀವು ಚಾರ್ಜ್ ತಗೊಂಡ್ರು, ಅಧ್ಯಕ್ಷರು ಚಾರ್ಜ್ ತಗೊಂಡ್ಮೇಲೆ ಮುಂದೆ ಏನೇನು ಮಾಡ್ತಿದ್ರು? ಮುಂದಿನ ಸರ್ ಅದೇ ಮೀಟಿಂಗ್ಸ್ ಇದ್ರೆ ಮೀಟಿಂಗ್ ಕಂಡಕ್ಟ್ ಮಾಡ್ತೀವಿ ಸರ್. ಓಕೆ, ಬೇರೆ ಅಡ್ಮಿನಿಸ್ಟ್ರೇಷನ್ ಕೆಲಸ ಹೆಂಗೆ? ಫೈನಾನ್ಷಿಯಲ್ ಮ್ಯಾಟರ್ಸು ಮತ್ತು ಫೈನಾನ್ಷಿಯಲ್ದು ಖಜಾಂಚಿ ಇದೆ ಸರ್. ಆಮೇಲೆ 2 ಇಲ್ಲಿ ಸಬ್ ಕಮಿಟಿ ಅಂತೇಳಿ ಮಾಡ್ಕೊಂಡಿದ್ವಿ ಸರ್. ಸಬ್ ಕಮಿಟಿಯಲ್ಲಿ ಒಂದು ಪ್ರೌಢ ಪದವಿ ಪೂರ್ವ ಕಾಲೇಜ್ ಒಂದು ಪ್ಲಸ್ ಇದು ಐಡಿಯಲ್ ಸ್ಕೂಲ್ ಒಂದು ಸಬ್ ಕಮಿಟಿ ಮಾಡ್ಕೊಂಡು ಆ ಸಬ್ ಕಮಿಟಿ ಇಲ್ಲ ಅಂದ್ರೆ ನೆಕ್ಸ್ಟ್ ಅಧ್ಯಕ್ಷರು ಎಲ್ಲೆಲ್ಲಿ ಅಕೌಂಟ್ಸ್ ಅದಾವೆ ಅಲ್ಲೆಲ್ಲ ಲೆಟರ್ ಬರೀತಿದ್ರಲ್ಲ. ಹೌದು ಸರ್. ಅವ್ರದ್ದು ಸಿಗ್ನೇಚರ್ ಅದು ಇದು ಮಾಡಿ ಕಳಿಸ್ತಿದ್ರಲ್ಲ. ಹೌದು ಸರ್. ಸೊ ಅದು ಒಂದು ಲೆಟರ್ ಮಾಡ್ತೀವಿ. ಯಾವ ಬ್ಯಾಂಕ್ ಒಳಗೆ ಈ ಅಂಜುಮನ್ ಈ ಇಸ್ಲಾಂ ಕಮಿಟಿದು ಅಕೌಂಟ್ಸ್ ಅದಾವ ಅವರಿಗೆಲ್ಲ ಎಲ್ಲ ಬ್ಯಾಂಕ್ಗಳಿಗೆ ಒಂದು ಸ್ಪೆಸಿಫಿಕ್ ಸಿಗ್ನೇಚರ್ ಅಂತ ಮಾಡಿ ಒಂದು ಲೆಟರ್ ಮಾಡಿ. ಓಕೆ ಸರ್. ಇವೆರಡು ನೀವು ಮಾಡಿಸಿ. ಓಕೆ ಸರ್. ಥ್ಯಾಂಕ್ ಯು. रुको तुम्ही लेजर लिखो. ಜೂನಿಗೆ ಅನ್ಸುತ್ತೆ ಜೂನಿಗೆ ಜೂನ್ ಸರ್ ಇದೆ ಸರ್ ಮಾಹಿತಿ ಸರ್ ಮಾಹಿತಿ ಬರ್ತಾಯಿಲ್ಲ ಸರ್. ಮತ್ತೆ ಇಲ್ಲ. ಅದು ನಾನು ಏನು ಮಾಡ್ತೀರ? ನಾನು ಗೊತ್ತಿಲ್ಲ ಸರ್. ಯಾರು ಮಾಡ್ತಾರೆ? ಅದನ್ನು ಬೇರೆದವ್ರು ಇದ್ದರು ಸರ್ ನಾನು ಬರೋಕ್ಕಿಂತ ಮುಂಚೆ. ಯಾರು? ಮತ್ತೆ ಜುಬೇರ್ ಅಂತ ಇದ್ದರು. ಅವನಿಗೆ ಕರಿ, ಹಿಂಗೆ ಬಿಟ್ಟು ಹೋಗಿದ್ರು. ಅವನಿಗೆ ಫೋನ್ ಮಾಡಿ ತಿಳ್ಕೊ. ಅವ್ರು ಫೋನ್